ಮಾನ್ಯ ಸನ್ಮಾನ್ಯ ಗೌರವಾನ್ವಿತ MP ಅವರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿದೆ. ವಿಷಯ ಇಷ್ಟೇ, ತ್ಯಾಗಾರ್ತಿ, ಹಿರೇಬೆಲ್ಗುಂದಿ, ಬರೂರು ಮತ್ತು ಗೌತಮಪುರ ಮತ್ತು ಉಳ್ಳೂರು ಗ್ರಾಮ ಪಂಚಾಯಿತಿಗೆ ವಿಶೇಷವಾಗಿ ವಿದ್ಯುತ್ ಶಕ್ತಿಯ ಕೊರತೆಯಿಂದಾಗಿ ರೈತರು ತುಂಬ ಕಷ್ಟದಲ್ಲಿ ಇವತ್ತು ಅವರ ಜೀವನ ಸಾಗಿಸೋದೇ ಕಷ್ಟ ಆಗಿದೆ. ಅದಕ್ಕಾಗಿ ಹಿಂದಿನ ಸರ್ಕಾರ ಕಾಗೋಡು ತಿಮ್ಮಪ್ಪನವರ ವಿವೇಚನೆ ಮತ್ತು ಮಾನ್ಯ ಹಾಲಪ್ಪನವರ ಒಂದು ಶ್ರಮ, ಹಾಗೆ ವಿದ್ಯುತ್ ಶಕ್ತಿ ಮಿನಿಸ್ಟರ್ ಆಗಿರ್ತಕ್ಕಂಥ ಅವತ್ತಿನ ಇವರು ಯಾರು ಸುನೀಲ್ ಕುಮಾರ್ ಅವರ ಶ್ರಮದಿಂದ ತ್ಯಾಗಾರ್ತಿಗೆ ಒಂದು ಗ್ರಿಡ್ ಮಂಜೂರಾಯಿತು. ತ್ಯಾಗಾರ್ತಿಗೆ ಒಂದು ಗ್ರಿಡ್ ಮಂಜೂರಾಗಿ ಈಗಾಗಲೇ 6-7 ವರ್ಷಗಳ ಕಾಲ ಸರ್ಕಾರದ ಹಣ ಅನಾವಶ್ಯಕವಾಗಿ ಅಲ್ಲಿ ಕಸದ ಬುಟ್ಟಿ ಬಿದ್ದಂಗಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತ್ಯಾಗಾರ್ತಿ ಟು ಉಳ್ಳೂರಿನ ಸಂಪರ್ಕ ಲೈನಿನ ಕೊರತೆ ಕೆಲವು ಜನರ ಹಿತಾಸಕ್ತಿಗಾಗಿ ತಡೆ ಒಡ್ಡಿದ್ದಾರೆ. ಅದಕ್ಕಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ಮತ್ತೆ ಮಾನ್ಯ MP ಅವರ ಗಮನಕ್ಕೆ, ಲೋಕಸಭಾ ಸದಸ್ಯರ ಗಮನಕ್ಕೆ ಈ ಭಾಗದ ರೈತರು ಇದನ್ನು ತ್ವರಿತವಾಗಿ ಕೆಲಸ ಮುಗಿಸ್ಕೊಡ್ಬೇಕು, ಆ ಭಾಗದ ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಒಂದು ಒತ್ತಾಯ ಮಾಡೋದ್ರ ಜೊತೆಗೆ ಕೆಲವು ಜನರು ಲೋಕಸಭಾ ಸದಸ್ಯರ ಗಮನಕ್ಕೆ ಆ ಮಾಡಿರ್ತಕ್ಕಂಥ ಎಸ್ಟಿಮೇಟನ್ನು ಬದಲಾವಣೆ ಮಾಡಿ ಬೇರೆ ಜಾಗದಲ್ಲಿ ಒಯ್ಯಬೇಕು ಅಂಥೇಳಿ ಅವರಿಗೆ ತಪ್ಪು ಗ್ರಹಿಕೆಗಳನ್ನು ಅವರ ಗಮನಕ್ಕೆ ತಂದು ನಮಗೆ ತಿಳಿದಿರೋ ಮಟ್ಟಿಗೆ ಮೌಖಿಕವಾಗಿ ಮಾನ್ಯ ಲೋಕಸಭಾ ಸದಸ್ಯರು ಅದನ್ನು ಎಸ್ಟಿಮೇಟನ್ನು ಚೇಂಜ್ ಮಾಡಿರಿ ಅಂತ ಹೇಳಿದ್ದಾರೆ ಅನ್ನೋದು ತಿಳಿದು ಬಂದಿತ್ತು. ಆದರೆ ಪರಿಶೀಲನೆಗಾಗಿ ತಾಲೂಕಿನ ಮುಖಂಡರನ್ನೆಲ್ಲರನ್ನೂ ಕರ್ಕೊಂಡು ಈ 3 ಗ್ರಾಮ ಪಂಚಾಯಿತಿಯ ಮುಖಂಡರುಗಳನ್ನು ಸೇರಿಸಿ ನಾವು ನಡೆಸಿ ಸರ್ವೆ ಮಾಡಿಸಿದ್ದೇವೆ. ಅದರಲ್ಲಿ ನಿಜವಾಗಲೂ ಮುಂಚೆನು ಎಸ್ಟಿಮೇಟ್ ಮಾಡಿದ್ದಾರೆ ಇಲಾಖೆಯವರು. 3 ಎಸ್ಟಿಮೇಟ್ನಲ್ಲಿ ಇದು ಒಂದು ಉತ್ತಮವಾಗಿರ್ತಕ್ಕಂಥ, ಸರಳವಾಗಿ ಯಾರ ಜನರಿಗೆ ತೊಂದರೆ ಆಗದೆ, ಯಾರ ಅಡಿಕೆ ತೋಟನೂ ಹೋಗದೆ ಆ ರೀತಿಯಲ್ಲಿ ಲೈನ್ ಹೋಗಲಿಕ್ಕೆ ಸೂಕ್ತವಾಗಿದ್ದು ಅಂತ ಆಗಿದ್ದಕ್ಕಾಗಿ ನಾವು ಅದೇ ಲೈನ್ನಲ್ಲೇ ವರ್ಕ್ ಆಗಬೇಕು, ಈ ಡಿಸೆಂಬರ್ನೊಳಗಡೆ ನಮಗೆ ಪೂರ್ತಿ ಮುಗಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೋತೀವಿ. ಅದಕ್ಕಾಗಿ ನಿಯೋಗ ಬಂದಿದ್ದೇವೆ. ಅವತ್ತು ಬಂದಿದ್ದವರು ಒಂದಿಷ್ಟು ಜಾಗದ ಮೇಲೆ ಹೋಗುತ್ತೆ, ಡಿವಿಯೇಷನ್ ಕೊಡಿ ಅಂತ ಹೇಳಿ ಒಂದು ಬಂದಿದ್ರು. ಈಗ ಮಾಡಿದವ್ರದ್ದು ಏನು ಮತ್ತು ಸಮಸ್ಯೆ ಅಲ್ಲಪ್ಪ, ರೂಟ್ 1 2 ಕಡೆ ಕೆಲಸ ಆಗಿದೆ, ಮಧ್ಯದಲ್ಲಿ ಉಳಿದಿದೆ. ಆ ರೈತರೇನು ನಮ್ಮ ಭೂಮಿ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಕೆಲವರು ಮಾತ್ರ ಅದೇಪ್ಪ ನಿಮಿಷ ಶಿಫ್ಟ್ ಮಾಡಿದ್ರೆ ಸರ್ಕಾರದ ಭೂಮಿ ಹೋಗುತ್ತೆ, ನಮ್ದು ಯಾರ ರೈತರದು ಹೋಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಅದಕ್ಕೆ ಯಾಕೆ ಬೇಡ ಅಂತ ಊರೊಳಗೆ ಹೋಗುತ್ತೆ. ಸೆಕೆಂಡ್ ರೂಟ್ ಮಾಡಿದ್ದು ಊರೊಳಗೆ ಹೋಗ್ತಾ ಇದೆ. ಅಲ್ಲೇ ಸರ್ ಊರಿದೆ, ಶಾಲೆ ಇದೆ, ಊರೊಳಗೆ ಬರುತ್ತೆ. ಹೌದೌದು. ಮತ್ತೆ ಲಕ್ಷ ಆಂದೋಲನದ ಮರ ಒಂದು ನಿಮಿಷ ಸರ್, ಇದು ವಾಸ್ತವ ಅವ್ರ ಜಮೀನು ಇಲ್ಲಿ ಹೋಗುತ್ತಲ್ಲ ಸರ್, ಬಗರೂಕುಂನಲ್ಲೂ ತೋಟ ಬೆಳೆಸ್ಬಿಟ್ಟಿದ್ದಾರೆ ಸರ್. ತೋಟ ಇದೆ, ಅದು ಸರ್ಕಾರದ ರೆಕಾರ್ಡಲ್ಲಿ ಎಲ್ಲೂ ಕಾಣಲ್ಲ ಸರ್. ಕೊನೆಗೆ ಹೋಯ್ತಾ ಇದ್ದಾರೆ. ಮತ್ತು ಈ ಮನೆಗಳ ಜಿಗಳೆ ಮನೆ ಮೇಲೆ ಹೋಗ್ತಾ ಇದೆ ಅನ್ನೋದು ಈ ಇವ್ರದ್ದು ಶಾಲೆ ಇದೆ. ಮತ್ತು ಈ ಲೈನಲ್ಲಿ ಇಷ್ಟವರೆಗೂ ಬಿಟ್ಕೊಟ್ಟಿದೀವಲ್ಲ, ಅವ್ರದ್ದು ಏನು ಕತೆ ಮಳ್ಳ ಗ್ರಾಮದಲ್ಲಿ ಕೆಳಗಡೆ ಜಮೀನಲ್ಲಿ ಬಿಟ್ಬಿಟ್ಟಿದ್ದಾರೆ, 22 ಕಂಬಗಳು ಮಾಡಿಬಿಟ್ಟಿದ್ದಾರೆ. ಮತ್ತೆ ಮಳ್ಳದ ಮೇಲ್ಗಡೆ ಹೋದರೆ 15ರಿಂದ 20 ಜನ 1 ಎಕರೆ 3/4 ಎಕರೆ ಅಂತ ಕುಚ್ಕಿಯಲ್ಲಿ ತೋಟ ಮಾಡ್ಕೊಂಡು ತೋಟದ ಮೇಲೆ ಹೋಗುತ್ತೆ. ಹೌದು ಸರ್, ಸತ್ಯವಾಗಿ ಆಮೇಲೆ ಕರ್ಕೊಂಡು ಹೋಗಿ ನಾವು ತೋರಿಸಿದ್ದೀವಿ, ಮಾಡಿದ್ದಾರೆ ಸರ್. ಆಮೇಲೆ ಜಿಗಳೆ ಮನೆಯವ್ರು ಏನಿದ್ದಾರೆ, ಒಂದು 35ರಿಂದ 40 ಎಕರೆ ಒಂದು ನಡುತೋಪ್ ಮಾಡ್ಕೊಂಡಿದ್ದಾರೆ. ಅಪ್ಪಿಕೋ ಚಳುವಳಿ ಇದ್ರ ಪ್ರಕಾರ ಭಾಳ ಚೆನ್ನಾಗಿ ಪ್ಲಾಂಟೇಶನ್ ಇದೆ, ಈ ತಾಲೂಕಿನಾಗೆ ಎಲ್ಲೂ ಇಲ್ಲ. ಅಂತಹ ಒಂದು ಪ್ಲಾಂಟೇಶನ್ ಮೇಲೆ ಈಗ ಹೋಗುತ್ತೆ, ಅಲ್ಲೂ ಜಮೀನು ಹೋಗುತ್ತೆ, ತೋಟ ಹೋಗುತ್ತೆ ಸರ್. ಏನಂದರೆ 4 ಕಂಬ 1 ಕಿಲೋಮೀಟರ್. ಹೌದು ಸರ್, ನಾನು ಹತ್ತಿರ ಸಂಬಂಧಿಕರು ಸರ್, ಬೇರೆ ಸರ್. ನಮ್ಮ ಒತ್ತಡ 5 ಪಂಚಾಯತ್ಗೆ ರೈತರಿಗೆ 1.5 ಗೌರವಂತ ಜಿಲ್ಲಾ ಎದುರುಗಡೆ ಮೀಟಿಂಗ್ ಮಾಡಿದ್ದು ನಿಜ. ಆದರೆ ಈಗ ನನಗೆ ಇನ್ನೊಂದು ದಿಕ್ಕಿನಲ್ಲಿ ನೀವು ಹೇಳುವಂಥ ಪ್ರಯತ್ನ ನೀವು ಮಾಡಿದಿರಿ. ಈಗ ಇರುವಂಥ ಪರಿಸ್ಥಿತಿ ಏನು ಅಂತ ಹೇಳಿ ನಾನೇನು ಅಂದ್ಕೊಂಡಿದ್ದೆ, ಇಲ್ಲಿ ರೈತರದ್ದು ಉಳಿಯುತ್ತೆ, ಅಲ್ಲಿ ಪೂರ್ತಿ ಸರ್ಕಾರಿ ಭೂಮಿ ಹೋಗುತ್ತೆ ಅಂತ. ಅಲ್ಲೂ ಕೂಡ ರೈತರಿದ್ದಾರೆ, ಬಗರುಕು ಮಾಡಿದ್ದಾರೆ, ತೋಟ ಮಾಡಿದ್ದಾರೆ, ನಡುತೋಪ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ 100ಕ್ಕೆ 100 ಇದನ್ನು ನಾನು ಪರಿಶೀಲನೆ ಅಣ್ಣ ಒಂದೇ ನಿಮಿಷ ಕೇಳ್ರ ಸ್ವಚ್ಛ ಏನಂತ
ಸರ್ ಅಲ್ಲಿ ಖಾತೆ ಇದ್ದ ಜಮೀನ್ದಾರ ಇದ್ರು, ಇಲ್ಲಿ ಬಗರುಕುಂನಲ್ಲೂ ರೈತರು ಊಟ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ MP ಅವ್ರ ಎದುರಿಗೂ ಹೇಳಿದ್ದೀವಿ, ಮೊನ್ನೆ ಬಂದು ಮನವರಿಕೆ ಮಾಡಿದ ಮೇಲೂ ಹೇಳಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ನೀವು ಭೇಟಿ ಮಾಡ್ತಾರೆ ಅಂದಾಗ ಫಿಕ್ಸ್ ಮಾಡಿ ಹೀಗಾಗಿದೆ, ಆ ಭಾಗದ ರೈತರು ಬರ್ತಾರೆ, ವಂಚಿತರಾಗಿದ್ದಾರೆ, ಜಿಗಳೆ ಮನೆ ಊರಿನ ಮೇಲೆ ಅವ್ರಿಗೆ ತೊಂದರೆ ಆಗಿಲ್ಲ ಹೇಳಿದೆ. ಪ್ರಾಂಜಲ ಮನಸ್ಸಿನಿಂದ ನೋಡ್ತಾರೆ ಮತ್ತು ಒಳ್ಳೆಯದಾಗುತ್ತೆ ಅಷ್ಟು ಮಾತ್ರ. ಅಲ್ಲ ಸರ್, ಅದಕ್ಕೆ ನಮಗೆ ಏನು ಗೊತ್ತಾ ಸರ್, ಒಂದೇ ಮಾತಲ್ಲಿ ನಿಮ್ಮ ಅಲ್ಲಿ ಊರಿನ ಗ್ರಾಮಸ್ಥರು, ಅಲ್ಲಿ ಯಾರು ಸಾಗುವಳಿ ಮಾಡ್ಕೊಂಡಿರ್ತಕ್ಕಂಥ ರೈತ ಬಂಧುಗಳು ಇದ್ದಾರೆ, ಬಹಳ ಸ್ಪಷ್ಟ